ಸರ್ ಅದನ್ನಾಗಲೇ ಎಲ್ಲ ಕಡೆ ಚರ್ಚೆ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರಕ್ಕೆ ಒಪ್ಪೋದಿಲ್ಲ. ನಾವು ಯಾವತ್ತು ಭಾರತೀಯರು ಅನ್ಸ್ಕೊಳ್ಳೋದಕ್ಕೆ ನಮ್ಗೆ ಸಂತೋಷ, ಅದೊಂದು ಹೆಮ್ಮೆ ನಮ್ಗೆ. ಭಾರತ ಒಗ್ಗಟ್ಟಾಗಿ ಒಂದಾಗಿದ್ರೇನೆ ಇವತ್ತು ನಾವು ಭಾರತನ ಇನ್ನ ಬೇರೆ ಬೇರೆ ಕಡೆ ಬೆಳೆಸ್ಬೇಕು ಅನ್ನೋ ಒಂದು ರೀತಿಲಿ ನಡೀತಾ ಇದೆ. ಇವತ್ತು POK ಇರ್ಬೋದು, ಆಗ್ಲೇ ಈಗ ಶೀಘ್ರದಲ್ಲಿ ಈಗಾಗ್ಲೇನೆ ಲಾಸ್ಟ್ ಸೆಷನ್ ಅಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಸೀಟ್ಸ್ಗಳು ಹಂಚಿಕೆ ಮಾಡಿದ್ದಾರೆ, ಸೀಟ್ಗಳನ್ನ ಇದ್ ಮಾಡಿದ್ದಾರೆ, MLA ಸೀಟ್ಗಳನ್ನ ಇದ್ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ನಾವು ಭಾರತನ ನಾವು ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಹೊರತು ನಾವು ಭಾರತನ ಹೊಡಿತೀವಿ ಅನ್ನೋ ಕೆಲಸನ ನಾವು ಮಾಡಕ್ ಹೋಗ್ಬಾರ್ದು. ಅದು ಖಂಡಿತವಾಗ್ಲೂ ಅದಕ್ಕೆ ನಾನು ಯಾವ್ದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ. ಆದ್ರೆ ದಯವಿಟ್ಟು ಹೇಳ್ತೀನಿ, ಅಂತ ಹೇಳಿಕೆಗಳಿಂದ ಯಾರಿಗೂ ಶೋಭೆ ತರ ಅಂತ ಕೆಲಸ ಆಗಲ್ಲ. ಭಾರತ ಒಂದೇ, ಭಾರತ ಯಾವತ್ತೂ ಕೂಡ ಒಂದಾಗಿರುತ್ತೆ. ಅದನ್ನ ಯಾವತ್ತೂ ಜೋಡಿಸೋ ಅಂತ ಕೆಲಸ ನಾವು ಮಾಡ್ಬೇಕು ಹೊರತು ಒಡೆಯೋ ಅಂತ ಕೆಲಸ ನಾವು ಮಾಡಬಾರ್ದು ಅಂತ ಹೇಳ್ತೀನಿ ಸರ್. ಅದನ್ನಾಗ್ಲೇ ಎಲ್ಲ ಕಡೆ ಚರ್ಚೆ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರಕ್ಕೆ ಒಪ್ಪೋದಿಲ್ಲ. ನಾವು ಯಾವತ್ತು ಭಾರತೀಯರು ಅನ್ಸ್ಕೊಳ್ಳೋದಕ್ಕೆ ನಮ್ಗೆ ಸಂತೋಷ, ಅದೊಂದು ಹೆಮ್ಮೆ ನಮ್ಗೆ. ಭಾರತ ಒಗ್ಗಟ್ಟಾಗಿ ಒಂದಾಗಿದ್ರೇನೆ ಇವತ್ತು ನಾವು ಭಾರತನ ಇನ್ನ ಬೇರೆ ಬೇರೆ ಕಡೆ ಬೆಳೆಸ್ಬೇಕು ಅನ್ನೋ ಒಂದು ರೀತಿಲಿ ನಡೀತಾ ಇದೆ. ಇವತ್ತು POK ಇರ್ಬೋದು, ಆಗ್ಲೇ ಈಗ ಶೀಘ್ರದಲ್ಲಿ ಈಗಾಗ್ಲೇನೆ ಲಾಸ್ಟ್ ಸೆಷನ್ ಅಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಸೀಟ್ಸ್ಗಳು ಹಂಚಿಕೆ ಮಾಡಿದ್ದಾರೆ, ಸೀಟ್ಗಳನ್ನ ಇದ್ ಮಾಡಿದ್ದಾರೆ, MLA ಸೀಟ್ಗಳನ್ನ ಇದ್ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ನಾವು ಭಾರತನ ನಾವು ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಹೊರತು ನಾವು ಭಾರತನ ಹೊಡಿತೀವಿ ಅನ್ನೋ ಕೆಲಸನ ನಾವು ಮಾಡಕ್ ಹೋಗ್ಬಾರ್ದು. ಅದು ಖಂಡಿತವಾಗ್ಲೂ ಅದಕ್ಕೆ ನಾನು ಯಾವ್ದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ. ಆದ್ರೆ ದಯವಿಟ್ಟು ಹೇಳ್ತೀನಿ, ಅಂತ ಹೇಳಿಕೆಗಳಿಂದ ಯಾರಿಗೂ ಶೋಭೆ ತರ ಅಂತ ಕೆಲಸ ಆಗಲ್ಲ. ಭಾರತ ಒಂದೇ, ಭಾರತ ಯಾವತ್ತೂ ಕೂಡ ಒಂದಾಗಿರುತ್ತೆ. ಅದನ್ನ ಯಾವತ್ತೂ ಜೋಡಿಸೋ ಅಂತ ಕೆಲಸ ನಾವು ಮಾಡ್ಬೇಕು ಹೊರತು ಒಡೆಯೋ ಅಂತ ಕೆಲಸ ನಾವು ಮಾಡಬಾರ್ದು ಅಂತ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.